ನಮಸ್ಕಾರ. ಸಂವಿಧಾನದ ಕೆಲ ವಿಷಯಗಳು ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ವಾ? ಆದ್ರೆ ಅದನ್ನೇ ಒಂದು ಕಥೆ ತರ ಕೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹಾಗಾದ್ರೆ ಇವತ್ತು ಶಂಕರ್ ಅಜ್ಜ ಮತ್ತೆ ಅವರ ಮೊಮ್ಮಕ್ಕಳಾದ ಅನನ್ಯ, ರೋಹನ್ ಮತ್ತು ಮೀರಾ ಜೊತೆ ಮಾತಾಡ್ತಾ ಧನ ವಿಧೇಯಕ ಅಂದ್ರೆ ಏನು ಅಂತ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಡೀ ಮಾತುಕತೆ ಶುರುವಾಗಿದ್ದೇ ನಮ್ಮ ಅನನ್ಯಳ ಒಂದು ಪ್ರಶ್ನೆಯಿಂದ. ಅವಳು ಕೇಳಿದ್ಲು, ಅಜ್ಜ ಮೊನ್ನೆ ಟಿವಿಯಲ್ಲಿ ಏನೋ ಧನ ವಿಧೇಯಕ ಅಂತ ಹೇಳ್ತಿದ್ರಲ್ಲ, ಅಂದ್ರೆ ಏನದು, ಅದನ್ನ ಹೇಗ್ ಕಂಡ್ಹಿಡಿಯೋದು ಅಂತ. ಅದಕ್ಕೆ ಅಜ್ಜ ನಗ್ತಾ, ಬಾ, ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ದೆ ಕಣಮ್ಮ. ಯಾಕಂದ್ರೆ ಗೊತ್ತಾ, ಒಂದು ಬಿಲ್ ಧನ ವಿಧೇಯಕ ಅಂತ ಕರೆಸ್ಕೊಂಡ್ರೆ ಅದಕ್ಕೊಂದು ಸ್ಪೆಷಲ್ ಪವರ್ ಸಿಗುತ್ತೆ. ಆ ಪವರ್, ಆ ನಿಯಮಗಳ ಬಗ್ಗೆನೇ ಹೇಳೋದು ನಮ್ಮ ಸಂವಿಧಾನದ ಅನುಚ್ಛೇದ 199. ಅದಕ್ಕೆ ನಮ್ ರೋಹನ್ ತಕ್ಷಣ, ಓ ಅಷ್ಟೇನಾಜಾ, ಸಿಂಪಲ್, ಅಂದ್ರೆ ಯಾವ ಬಿಲ್ನಲ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತಾರೋ ಅದೆಲ್ಲ ಧನವಿಧೇಯಕ ಅಲ್ವಾ ಅಂದ. ಅದಕ್ಕೆ ಅಜ್ಜ, ಚಿಚೆ ಹಾಗೇನಿಲ್ಲ ಕಣೋ, ಹಾಗೆ ಆಗಿದ್ರೆ ಪೂರ್ತಿ ಕನ್ಫ್ಯೂಷನ್ ಆಗ್ತಿತ್ತು. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ. ದುಡ್ಡಿನ ಬಗ್ಗೆ ಮಾತಾಡೋ ಎಲ್ಲ ವಿಷಯನೂ ಧನವಿಧೇಯಕ ಆಗಲ್ಲ ಅಂತ ನೀಟಾಗಿ ಹೇಳಿದ್ರು. ಹಾಗ ಪುಟಾಣಿ ಮೀರಾ, ಅಜ್ಜ ನಂಗೆ ಅರ್ಥನೇ ಆಗ್ತಿಲ್ಲ, ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಹೇಳಿ ಅಂದ್ಲು. ಹೇಳ್ಬೇಕಂದಮ್ಮ, ಕೇಳು, ಒಂದು ಬಿಲ್ ಧನ ವಿಧೇಯಕ ಆಗ್ಬೇಕಂದ್ರೆ ಅದ್ರಲ್ಲಿ ಬರೀ ಮೂರೇ ವಿಷಯ ಇರ್ಬೇಕು. 1, ಟ್ಯಾಕ್ಸ್ ಹಾಕೋದು ಅಥವಾ ತೆಗೆದ್ಹಾಕೋದು. 2, ಸರ್ಕಾರ ಸಾಲ ಮಾಡೋದು. 3, ಸರ್ಕಾರದ ದುಡ್ಡಿನಿಂದ ಖರ್ಚು ಮಾಡೋದು. ಇಷ್ಟೇ. ಈ ಮೂರನ್ನು ಬಿಟ್ಟು ಬೇರೆ ಯಾವುದೇ ವಿಷಯ ಇರೋ ಹಾಗಿಲ್ಲ. ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಲಿ ಅಂತ ಅಜ್ಜ ಒಂದು ಉದಾಹರಣೆ ಕೊಡೋಕೆ ಶುರು ಮಾಡಿದ್ರು. ಸರಿ, ನಿಮಗೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಈಗ ನಿಮ್ ಸ್ಕೂಲಲ್ಲಿ ಒಂದು ಹೊಸ ಲೈಬ್ರರಿ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ತಾರೆ ಅನ್ಕೊಳ್ಳಿ. ಆಗ ಸ್ಕೂಲ್ ಮ್ಯಾನೇಜ್ಮೆಂಟ್ ಹೇಳುತ್ತೆ, ಲೈಬ್ರರಿ ಕಟ್ಟೋಕೆ ಎಲ್ಲಾ ಸ್ಟೂಡೆಂಟ್ಸ್ ಕೂಡ 100 ರೂಪಾಯಿ ಕೊಡಬೇಕು. ಇದು ಸರ್ಕಾರ ಜನರ ಮೇಲೆ ಟ್ಯಾಕ್ಸ್ ಹಾಕಿದ ಹಾಗೆ. ಆಮೇಲೆ ಈ ರೀತಿ ಸೇರಿದ್ದ ದುಡ್ಡನ್ನ ನಾವು ಬರೀ ಲೈಬ್ರರಿ ಕಟ್ಟೋಕ್ ಮಾತ್ರನೇ ಬಳಸ್ತೀವಿ ಅಂತ ಕೂಡ ಹೇಳ್ತಾರೆ. ಇದು ಸರ್ಕಾರದ ದುಡ್ಡನ್ನ ಒಂದು ನಿರ್ದಿಷ್ಟ ಕೆಲ್ಸಕ್ಕೆ ಖರ್ಚು ಮಾಡೋದ್ ಹಾಗೆ. ನೋಡಿದ್ರಾ, ಇಲ್ಲಿ ದುಡ್ಡು ಸೇರಿಸೋದು ಮತ್ತೆ ಅದನ್ನ ಒಂದ್ ಕಾರಣಕ್ಕೆ ಖರ್ಚು ಮಾಡೋದು, ಈ ಎರಡೇ ವಿಷಯ ಇರೋದು. ಇದೇ ನೋಡಿ ಧನ ವಿಧೇಯಕದ ಫಾರ್ಮ್ಯುಲಾ. ಆಗ ಅನನ್ಯ ತಲೆಗೆ ಒಂದು ಸೂಪರ್ ಡೌಟ್ ಬಂತು. 1 ನಿಮಿಷ ಅಜ್ಜ, ಸ್ಕೂಲಲ್ಲಿ ಲೇಟಾಗಿ ಬಂದ್ರೆ ಫೈನ್ ಹಾಕ್ತಾರಲ್ಲ, ಅದೂ ದುಡ್ಡೇ ತಾನೆ, ಹಾಗಿದ್ರೆ ಅದು ಧನವಿಧೇಯಕದ ಒಳಗಡೆ ಬರುತ್ತಾ? ಅಜ್ಜ ಖುಷಿಯಿಂದ ನಕ್ಕರು. ಸೂಪರ್ ಪ್ರಶ್ನೆ ಕಣಮ್ಮ. ಇಲ್ಲ, ನಮ್ಮ ಅನುಚ್ಛೇದ 199 ಪ್ರಕಾರ ಫೈನ್ ಹಾಕೋದು ಅಥವಾ ಯಾವ್ದಾದ್ರೂ ಸೇವೆಗೆ ಫೀಸ್ ತಗೊಳ್ಳೋದು ಧನ ವಿಧೇಯಕ ಆಗಲ್ಲ. ರೋಹನ್, ನೀನು ಲೇಟಾಗಿ ಬಂದಿದ್ದಕ್ಕೆ ಕಟ್ಟೋ ಫೈನ್ ಸ್ಕೂಲಿಗೆ ದುಡ್ಡು ತರಬಹುದು, ಆದ್ರೆ ಅದು ತೆರಿಗೆಯಲ್ಲ, ಅದು ಶಿಸ್ತು ಪಾಲಿಸೋಕಿರೋ ಒಂದು ರೂಲ್ ಅಷ್ಟೇ. ಆಗ ಅನನ್ಯಳಿಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬಂತು. ಸರಿ ಅಜ್ಜ, ಈಗ ಒಂದು ವೇಳೆ ಕನ್ಫ್ಯೂಷನ್ ಆದ್ರೆ, ಅಂದ್ರೆ ಒಂದು ಬಿಲ್ ಧನ ವಿಧೇಯಕನ ಅಲ್ವಾ ಅಂತ ಡೌಟ್ ಬಂದ್ರೆ ಫೈನಲ್ ಡಿಸಿಷನ್ ಯಾರು ತಗೊಳ್ತಾರೆ? ಅಜ್ಜ ಸ್ವಲ್ಪ ಗಂಭೀರವಾಗಿ ಹೇಳಿದ್ರು, ಇದೇ ನೋಡು ಇಡೀ ವಿಷಯದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಧನ ವಿಧೇಯಕಕ್ಕೆ ಅಸೆಂಬ್ಲಿಯಲ್ಲಿ ಒಂದು ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ದಾರಿ ಇರುತ್ತೆ. ವಿಧಾನ ಪರಿಷತ್ ಅದನ್ನ ಜಾಸ್ತಿ ದಿನ ತಡೆದಿಡೋಕೆ ಆಗಲ್ಲ. ಸರ್ಕಾರದ ದುಡ್ಡಿನ ವ್ಯವಹಾರ ಬೇಗ ಬೇಗ ಆಗ್ಬೇಕು ಅನ್ನೋದು ಇದರ ಉದ್ದೇಶ. ಹಾಗಾಗಿ ಒಂದು ಬಿಲ್ಗೆ ಈ ಸ್ಪೆಷಲ್ ಸ್ಟೇಟಸ್ ಕೊಡ್ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡುವ ಸಂಪೂರ್ಣ ಅಧಿಕಾರ ವಿಧಾನಸಭೆಯ ಅಧ್ಯಕ್ಷರಿಗೆ, ಅಂದ್ರೆ ಸ್ಪೀಕರ್ಗೆ ಮಾತ್ರ ಇರುತ್ತೆ. ಅವ್ರು ಹೇಳಿದ್ದೇ ಫೈನಲ್. ಇದನ್ನ ಕೇಳಿದ ತಕ್ಷಣ ರೋಹನ್ಗೇನೋ ಹೊಳೀತು. ಓ, ಅಂದ್ರೆ ಫುಟ್ಬಾಲ್ ಮ್ಯಾಚ್ನಲ್ಲಿ ರೆಫ್ರಿ ತೀರ್ಪು ಕೊಟ್ಟ ಮೇಲೆ ಅದೇ ಫೈನಲ್ ಇರುತ್ತಲ್ವಾ, ಆ ತರಹ ಅಂತ ಜೋರಾಗಿ ಹೇಳದು. ಎಕ್ಸಾಕ್ಟ್ಲಿ, ಸರಿಯಾಗಿ ಹೇಳಿದೆ. ಅವರೊಬ್ಬ ರೆಫ್ರಿ ಇದ್ದ ಹಾಗೆ. ಸ್ಪೀಕರ್ ಅವರು, ಹೌದು ಇದು ಧನ ವಿಧೇಯಕ ಅಂತ ಅವರ ಸಹಿ ಹಾಕಿ ಸರ್ಟಿಫೈ ಮಾಡಿದ ಮೇಲೆ ಆ ಬಿಲ್ ತನ್ನ ಸ್ಪೆಷಲ್ ಜರ್ನಿಯನ್ನ ಶುರು ಮಾಡುತ್ತೆ ಅಂತ ಅಜ್ಜ ವಿವರಿಸಿದ್ರು. ಈಗ ಮಕ್ಕಳಿಗೆಲ್ಲ ವಿಷಯ ಪಕ್ಕಾರ್ಥ ಆಗಿತ್ತು. ಅನನ್ಯ, ಹಾಗಿದ್ರೆ ಸರ್ಕಾರದ ದುಡ್ಡಿನ ವಿಷಯಕ್ಕೆ ಸಂವಿಧಾನದಲ್ಲಿ ಸ್ಪೆಷಲ್ ರೂಲ್ಸ್ ಇದೆ ಅಂದ್ಲು. ರೋಹನ್ ಕೂಡ್ಲೆ, ಹೌದು, ಮತ್ತೆ ದುಡ್ಡಿದೆ ಅಂದ ತಕ್ಷಣ ಎಲ್ಲವೂ ಧನ ವಿಧೇಯಕ ಆಗಲ್ಲ, ಫೈನ್ ಬೇರೆ ಟ್ಯಾಕ್ಸ್ ಬೇರೆ ಅಂತ ಸೇರಿಸಿದ್ದ. ಕೊನೆಗೆ ಮೀರಾ ಮುದ್ದಾಗ್ ಹೇಳ್ದ್ಲು, ಆಮೇಲೆ ರೆಫ್ರಿ ಅಂದ್ರೆ ಸ್ಪೀಕರ್ ಹೇಳಿದೆ ಫೈನಲ್. ಅಜ್ಜ ಸಂತೋಷದಿಂದ ನಗುತ್ತಾ, ಭೇಷ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ. ಹಾಗಿದ್ರೆ ನಿಮ್ಗೆಲ್ಲ ಕೊನೆಗೊಂದು ಪ್ರಶ್ನೆ. ಈಗ ನಿಮ್ ಮನೆಯಲ್ಲಿ ಅಥವಾ ನಿಮ್ ಫ್ರೆಂಡ್ಸ್ ಜೊತೆ ಏನಾದ್ರೂ ಖರ್ಚು ಮಾಡುವಾಗ ಆ ನಿರ್ಧಾರವನ್ನ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ಬೇಕಾ ಅಥವಾ ಒಬ್ರ ಕೈಯಲ್ಲೇ ಪವರ್ ಇರ್ಬೇಕಾ ಅಂತ ಕೇಳಿದ್ರು. ಮಕ್ಕಳೆಲ್ಲ ಒಬ್ರನ್ನೊಬ್ರು ನೋಡ್ಕೊಂಡು ಆಳವಾದ ಯೋಚನೆಗೆ ಜಾರಿದ್ರು.